ಯಾಕೆ ಏನು ಹೇಳೋದಿಲ್ವಾ? ನಿಮಗೆ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಂದಹಾಗೆ ನೀವು ಯಾವ ಕಡೆ ಹೋಗ್ತಾ ಇದ್ರಿ? ಎಲ್ಲಿಗೂ ಹೋಗ್ತಿರ್ಲಿಲ್ಲ, ಇಲ್ಲಿಗಂತಾನೆ ಬಂದೆ. ಯಾಕೆ ಬಂದ್ರಿ ಅಂತ ಕೇಳೋದಕ್ಕೆ ಮೊದಲೇ ನಾನೇ ಹೇಳ್ಬಿಡ್ತೀನಿ. ನೆನ್ನೆ ನೀವು ದೇವಸ್ಥಾನಕ್ಕೆ ಹೋಗೋಣವಾ ಅಂತ ಕೇಳಿದ್ರಿ, ನಾನು ಬರಲ್ಲ ಅಂದ್ಬಿಟ್ಟೆ. ಅದಕ್ಕೆ ಇವತ್ತು ನಾನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಹೋಗೋಣ? ಅಂದ್ರೆ ನಾನು ಕಂಪ್ನಿ ಕೊಡ್ತೀನಿ ಅಷ್ಟೇ. ನಿಮಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇದ್ರಿ, ಅಂಥದ್ರಲ್ಲಿ ನೀವೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ. ನನಗಿವತ್ತು ಏನೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಎಲ್ಲ ಕ್ಯಾನ್ಸಲ್ ಮಾಡ್ಕೋತೀನಿ. ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ. ಸರಿ, ಹಾಗಾದ್ರೆ ಹೋಗೋಣವಾ? ಶೋರ್, ಬನ್ನಿ. ಅಮ್ಮ ಅಮ್ಮ ಅಮ್ಮ, ಏನು ಅಮ್ಮ ಬಾರಮ್ಮ ಇಲ್ಲಿ. ಅಡ್ಗೆ ಮಾಡ್ತಿದ್ದೀನಿ, ಏನು ಹೇಳೋ? ಅಮ್ಮ ಇಲ್ಲಿ ಬಾರಮ್ಮ ಇಲ್ಲಿ. ಯಾಕೋ ಕೂಗಾಡ್ತಾ ಇದ್ಯಾ? ಅಮ್ಮ ನಮ್ಮ ಕುಲದೇವ್ರು ಯಾರಮ್ಮ? ಈ ಪ್ರಶ್ನೆ ಇವಾಗ ಯಾಕೆ ಕೇಳ್ತಾ ಇದ್ಯಾ? ನಮ್ಮ ಕುಲದೇವರು ನಾಗರಾಜ ತಾನೆ? ಅದು ನಿನಗೆ ಗೊತ್ತಿರೋದೇ ತಾನೆ. ಚಾಮುಂಡೇಶ್ವರಿ ಆರಾಧನೆನೂ ಮಾಡ್ತಿರ್ತೀವಿ. ಯಾಕೆ ಕೇಳ್ತಾ ಇದ್ಯಾ? ಅದು ಅಮ್ಮ, ಕನ್ಸಲ್ಲಿ ಶಿವನ್ ವಿಗ್ರಹ ಬಂದ್ರೆ ಅದು ಒಳ್ಳೇದಾ ಕೆಟ್ಟದಾ? ಅದ್ರಲ್ಲೇನೋ ಒಳ್ಳೇದೇ ತಾನೆ. ಅಂತಿಂತ ವಿಗ್ರಹ ಅಲ್ಲಮ್ಮ ಅದು. ತುಂಬಾ ದೊಡ್ಡ ವಿಗ್ರಹ, ಕೈಯಲ್ಲಿ ತ್ರಿಶೂಲ ಇತ್ತು. ತುಂಬಾ ಭಯಾನಕವಾಗಿರೋ ಶಿವನ್ ವಿಗ್ರಹ ಅದು. ಅದನ್ನ ನೋಡ್ತಿದ್ರೆ ಮೈಯೆಲ್ಲ ಜುಮ್ ಅಂತ ಆಯ್ತು ನನಗೆ. ಆ ಥರ ನಾನು ಇದುವರೆಗೂ ಯಾವತ್ತೂ ನೋಡೇ ಇಲ್ಲಮ್ಮ, ಅದಕ್ಕೆ ಕೇಳಿದೆ. ನೋಡಪ್ಪ, ನಾವು ಆರಾಧಿಸೋ ನಾಗರಾಜ ಶಿವನ್ ಕೊರಳಿನ ಆಭರಣ ತಾನೆ. ಹಂಗಂದ್ರೆ ನೀನು ಒಳ್ಳೆ ಕನಸೇ ಕಂಡಿದ್ಯಾ. ಕನ್ಸಲ್ಲಿ ಈ ಥರ ದೇವ್ರು ಬರೋದು ಒಳ್ಳೆ ಲಕ್ಷಣ ಕಣೋ. ದೇವ್ರ ಕನ್ಸಲ್ಲಿ ಬಂದ್ರೆ ಒಳ್ಳೇದು ಕೆಟ್ಟದು ಅಂತ ಕೇಳೋ ವ್ಯಕ್ತಿ ಜಗತ್ತಲ್ಲಿ ನೀನೊಬ್ಬನೇ ಕಣೋ. ಹಾಗಲ್ಲಮ್ಮ, ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ನೋಡೋ, ನೀನೇನಾದ್ರೂ ಬೈಕ್ ಏನು ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದೆಲ್ಲ ಈಡೇರುತ್ತೆ ಅಂತ ಕಣೋ. ನೀನು ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗೋ ಕಾಲ ಬಂದಿದೆ. ಥ್ಯಾಂಕ್ಸ್ ಅಮ್ಮ. ನನ್ನ ಬೈಕ್ ಈಡೇರುತ್ತೆ ಅಂದರೆ ಶಿವಾನಿ ನಂಗೆ ಸಿಗ್ತಾಳೆ ಅಂತ ಅರ್ಥನ? ಅವಳು ನನಗೆ ಸಿಕ್ಕಿದ್ರೆ ನನಗೆ ಬೇರೆ ಏನು ಬೇಡ. ಅವಳು ನನಗೆಲ್ಲದಕ್ಕಿಂತ ಮುಖ್ಯ. ನನ್ನ ಮನಸ್ಸಲ್ಲಿರೋದು ನೆರವೇರಬೇಕು ಅಂದರೆ ಅವಳು ನನಗೆ ಸಿಗಬೇಕು. ನನಗೆ ಗೊತ್ತು ನಿಮಗೆ ದೇವಸ್ಥಾನ ಕಂಡ್ರೆ ಆಗಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ಹಾಗಂತ ನಾನು ಒತ್ತಾಯ ಕೂಡ ಮಾಡಲ್ಲ. ಡೋಂಟ್ ವರಿ, ನಾನು ನಿಮ್ಮನ್ನ ಬಲವಂತ ಮಾಡಲ್ಲ. ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ ಅಂತ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬರಲ್ಲ ಅಣ್ಣ. ನೋಡು, ನನ್ನ ಹಳೆ ಒಪಿನಿಯನ್ಗೂ ಈಗಿರೋ ಡಿಸಿಷನ್ಸ್ಗೂ ಬಹಳ ವ್ಯತ್ಯಾಸ ಇದೆ. ಅದೇನಂದ್ರೆ ಶಿವಾನಿ ಅವರೇ, ಕೆಲವೊಂದು ವ್ಯಕ್ತಿಗಳು ನಾವು ಜೀವನ ನೋಡೋ ರೀತಿಯನ್ನೇ ಬದಲಾಯಿಸ್ತಾರಂತೆ. ಅದು ಅವ್ರಿಗೆ ಗೊತ್ತೇ ಆಗದಿರೋ ಥರ ನಮ್ಮ ಬದುಕೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನಮ್ಮ ಮನಸ್ಸಲ್ಲಿ ಅವರೇ ಇರ್ತಾರೆ. ಅವ್ರು ಹೇಳಿದ್ದೆಲ್ಲ ಸರಿ ಅನ್ಸುತ್ತೆ. ಯಾಕೆ ನಂಬಿಕೆ ಬರ್ತಿಲ್ವಾ? ಇಲ್ಲ, ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಬರ್ದಿದ್ರೆ ಏನಂತೆ?
ಈಗ ನಾನು ನಿಮ್ಮ ಜೊತೆ ಬರ್ತೀನಲ್ಲ ಆಗ ಗೊತ್ತಾಗುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ಹಾಗಾದರೆ ತ್ರಿವಿಕ್ರಮ್ ನನ್ನ ಮಾತನ್ನ ಗಂಭೀರವಾಗಿ ತಗೊಂಡಿದ್ದಾನಾ? ಹೋಗೋಣ. ಬನ್ನಿ. ತ್ರಿವಿಕ್ರಮ್, ದೇವ್ರೆ, ನನ್ನ ಮನಸ್ಸಲ್ಲಿರೋ ಗೊಂದಲನ ಆದಷ್ಟು ಬೇಗ ಪರಿಹರಿಸು. ನನ್ನ ಆದಿಶೇಷ ಯಾರು ಅನ್ನೋದರ ಗೊತ್ತಾಗೋ ಹಾಗೆ ಮಾಡು. ಈಗ ನಾನು ತ್ರಿವಿಕ್ರಮೇ ನನ್ನ ಆದಿಶೇಷ ಅಂತ ಅಂದ್ಕೊಂಡಿದ್ದೇನೆ. ಅದೇ ಸತ್ಯ ಆಗುತ್ತೋ ಅಥವಾ ಇನ್ನೇನಾದರೂ ಬದಲಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದೇನೇ ಇದ್ರೂ ನನ್ನ ಕಷ್ಟಗಳನ್ನ ಬೇಗ ನಿವಾರಿಸು ದೇವ್ರೆ. ಇದೇ ಮೊದಲನೇ ಸಲ ಹೀಗೆ ಬಂದು ಕಣ್ಣು ಮುಚ್ಕೊಂಡು ನಿನ್ನ ಮುಂದೆ ನಿಂತಿದ್ದೀನಿ. ಇಷ್ಟು ದಿನ ದೇವರು ಅಂದರೆ ನಂಬಿಕೆನೇ ಇಲ್ಲದೆ ಇದ್ದವನು ಹೀಗೆ ಬಂದು ನಿಲ್ತೀನಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಈಗ ನಾನು ಇಲ್ಲಿಗೆ ಬಂದಿರೋದು ಶಿವಾನಿಗೋಸ್ಕರ. ಅವಳು ಅಂದರೆ ನಂಗೆ ತುಂಬ ಇಷ್ಟ. ಇವಳು ನಂಗೆ ಸಿಗೋ ಹಾಗೆ ಮಾಡೋದೇವ್ರೆ, ಅಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಹೌದು ದೇವ್ರೆ, ಅಷ್ಟೇ ಕೇಳ್ಕೊಳ್ಳೋದು ನಾನು. ನನ್ನ ಆದಿಶೇಷ ನನಗೆ ಬೇಗ ಸಿಗಬೇಕು. ನನಗೆ ಕರುಣೆ ತೋರಿಸು. ಅದಕ್ಕೊಂದು ಸರಿಯಾದ ಸಮಯ ಸಂದರ್ಭ ಬರೋ ಥರ ಮಾಡು ದೇವ್ರೆ. ವಿಕ್ರಮ್, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋಗೋಣವಾ? ಶೋರ್ ಶಿವನ್. ಮತ್ತೆ ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ? ನಂಗೆ ತುಂಬ ಇಷ್ಟವಾಗಿರೋದು ಬೇಗ ಸಿಗ್ಲಿ ಅಂತ ಕೇಳ್ಕೊಂಡೆ. ನೀವು? ನಾನು ಅಷ್ಟೆ, ನನಗೆ ತುಂಬ ಇಷ್ಟವಾಗಿರೋದು ಬೇಗ ಸಿಗಲಿ ಅಂತ ಕೇಳ್ಕೊಂಡೆ. ಸೊ ಶಿವ ಯಾಕೋ ಅಲ್ಲಿ ನೋಡಿ ಯಜಮಾನ್ರೆ,
ನಂದೀಶ, ನೀನು ಹೇಳಿದ ಸರಿನೇ ಕಣ. ಅವಳು ಮನೆಗೆ ಬಂದು ಹೋದ್ರೆ ಅದನ್ನ ಕ್ಯಾಶುವಲ್ ವಿಸಿಟ್ ಅಂತ ಅನ್ಕೋಬಹುದು. ಯಾಕೆಂದ್ರೆ ಮನೇಲಿ ಎಲ್ಲರೂ ಇರ್ತೀವಿ, ಬರ್ತಾಳೆ, ಮಾತಾಡ್ಕೋತಾಳೆ, ಹೋಗ್ತಾಳೆ. ಆದ್ರೆ ಇದು ದೇವಸ್ಥಾನ ತನಕ ಬಂದಿದೆಯಲ್ಲ ಯಜಮಾನ್ರೆ. ನನ್ನ ಮಗ ದೇವಸ್ಥಾನಕ್ಕೆ ಹೋಗೋನೇ ಅಲ್ಲ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ಅದು ಖಂಡಿತ ಇವಳೇ ಕಾರಣ, ಡೌಟೇ ಇಲ್ಲ. ಈಗ ಏನ್ ಮಾಡೋದು ಯಜಮಾನ್ರೆ? ಇಂಥ ವಿಷಯದಲ್ಲಿ ನಾವು ಆತರ ಪಡಬಾರ್ದು, ಯಾವ ತಪ್ಪನ್ನು ಮಾಡಬಾರ್ದು. ಅವರಿಬ್ಬರು ನಡುವೆ ಇರೋದು ಸ್ನೇಹನ ಪ್ರೀತಿನ ನಮಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಮಗ ಹಾಗೆಲ್ಲ ಸುಮ್ಮನೆ ಪ್ರೀತಿ ಪ್ರೇಮ ಅಂತ ಅಲ್ದಾಡೋ ಹುಡುಗ ಅಲ್ಲ. ಹಾಗಂತ ಯಾವುದನ್ನು ನಮ್ಮ ಮೂಗ್ ನೇರಕ್ಕೆ ಡಿಸೈಡ್ ಮಾಡೋ ಟೈಮು ಅಲ್ಲ. ಈಗ ತಾನೇ ಚಿಕ್ಕ ಯಜಮಾನ್ರು ನಿಮ್ಮ ಕೈಗೆ ಬರ್ತಾ ಇದ್ದಾರೆ, ಪ್ರಾಜೆಕ್ಟ್ ಅಂತ ಓಡಾಡ್ತಾ ಇದ್ದಾರೆ. ನೀವು ಹೇಳಿದ ಕೆಲಸನೂ ಮಾಡೋದಕ್ಕೆ ಹೇಳಿದ್ದಾರೆ. ಅದ್ರ ಮಧ್ಯೆ ಇದೇಗಾಯ್ತು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಯಜಮಾನ್ರೆ. ನನಗೂ ಅರ್ಥ ಆಗ್ತಾ ಇಲ್ಲ. ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಇವನ್ ಗುಣ ಬದಲಾವಣೆಗೆ ಶಿವಾನಿ ಕಾರಣ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಇದನ್ನ ಬಳಿಯಕ್ಕೆ ಬಿಡಬಾರ್ದು. ಯಾಕೆಂದ್ರೆ ಗುರುಗಳು ಇವಳು ನಾಗಿಣಿ ಇರ್ಬೋದೇನೋ ಅನ್ನೋ ಅನುಮಾನ ಇದೆ ಎಂದಿದ್ದಾರೆ. ನಮಗೆ ಸರಿಯಾದ ಪ್ರೂಫ್ ಸಿಕ್ಕಿಲ್ಲ, ಆದರೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಹೌದು ಯಜಮಾನ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನಾವು ಗುರುಗಳ ಹತ್ರ ಹೋಗಿ ಈ ವಿಷಯ ಹೇಳೋಣ. ನನಗೆ ನನ್ನ ಮಗನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಬಿಡಿ. ಇವಾಗ ಶಿವಾನಿ ಅವರೇ, ನೀವು ನಾನು ಮನೇಲಿದ್ದಾಗ ಒಂದ್ಸಲಿ ನಮ್ಮ ಮನೆಗೆ ಬರಬೇಕು. ನಾನಂತೂ ನಿಮ್ಮ ಮನೆಗೆ ತಿಂಡಿ ಕಾಫಿ ಅಂತ ಸುಮಾರು ಸಲ ಬಂದ್ಬಿಟ್ಟಿದ್ದೇನೆ. ಸೊ ಇಟ್ಸ್ ಯೋರ್ ಟರ್ನ್. ಬರ್ತೀನಿ ತ್ರಿವಿಕ್ರಮ್, ಯಾವತ್ತಾದರೂ ಒಂದಿನ ಖಂಡಿತ ಬಂದೇ ಬರ್ತೀನಿ. ನೀನೇ ಆದಿಶೇಷ ಆದ್ರಂತೂ ಖಂಡಿತ ಬಂದೇ ಬರ್ತೀನಿ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನಾಳೆನೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ನಾಳೆನಾ? ಬೇಡ ತ್ರಿವಿಕ್ರಮ್. ಯಾಕೆ? ಬೇಜಾರು ಮಾಡ್ಕೋಬಿಡಿ, ಬೇರೆ ಯಾವತ್ತಾದರೂ ಬಂದೇ ಬರ್ತೀನಿ. ಯಾಕೆ? ನಾಳೆ ಏನಾದರೂ ಕೆಲಸ ಇದೆ ನಿಮಗೆ? ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೀಟಿಂಗ್ ಇದೆ, ಅದಕ್ಕೆ. ಸರಿ, ಹಾಗಿದೆ. ಸರಿ, ಹೊರಡೋಣವಾ? ಯಾ ಶೋರ್. ಗುರುಗಳೇ, ತ್ರಿವಿಕ್ರಮನ್ಗೆ ಅಂತ ಹಲವಾರು ಹುಡುಗಿರ ಫೋಟೋಗಳು ಬಂದಿವೆ, ನೀವು ಒಂದ್ಸಲ ನೋಡಿ. ಯಾಕೆ ಗುರುಗಳೇ, ಇದರಲ್ಲಿ ನಮ್ಮ ತ್ರಿವಿಕ್ರಮ್ಗೆ ಸೂಟ್ ಆಗೋ ಹುಡುಗಿ ಇಲ್ಲ, ಯಾರು ಇಲ್ಲ. ನಿನ್ನ ಹುಡುಕಾಟ ಸಾಲದು ದಿಗ್ವಿಜಯ. ನಿನ್ನ ಪ್ರಯತ್ನಕ್ಕೆ ಉಳಿದಿರುವುದು ಕೇವಲ 10 ದಿನ. ನೆನಪಿದೆ ತಾನೇ? ಗೊತ್ತಿದೆ ಗುರುಗಳೇ. ಹಾಗಿದ್ದ ಮೇಲೆ ಏಕೆ ನಿನ್ನ ಪ್ರಯತ್ನಗಳು ಫಲಿಸುತ್ತಾ ಇಲ್ಲ? ತ್ರಿವಿಕ್ರಮನ್ ಮದುವೆ ವಿಷಯದಲ್ಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಗುರುಗಳೇ. ಆದ್ರೆ ಒಂದು ಸಣ್ಣ ಸಮಸ್ಯೆ ಇದೆ. ಸಮಸ್ಯೆ ಏನದು? ಅದನ್ನ ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಆಜ್ಞೆಯಂತೆ ನಾನು ಅವನಿಗೆ ಹುಡುಗಿ ಹುಡುಕ್ತಾನೆ ಇದ್ದೀನಿ. ಆದರೆ ಅವನು ಶಿವಾನಿ ಜೊತೆ ಓಡಾಡಕ್ಕೆ ಶುರು ಮಾಡಿದ್ದಾನೆ. ಶಿವಾನಿನ? ಯಾರದು? ಅದೇ ಗುರುಗಳೇ, ಅವತ್ತು ನಮ್ಮ ಮನೆಗೆ ಪೂಜೆಗೆ ಬಂದಿದ್ಲಲ್ಲ, ನೀವು ಅವಳು ಇಚ್ಛಾಧಾರಿ ನಾಗಿಣಿ ಇರ್ಬೋದು ಅಂತ ಸಂಶಯ ಬಿದ್ದಿದ್ರಿ. ಆಮೇಲೆ ಅಲ್ಲ ಅಂತಾಯ್ತು. ಆ ಹುಡುಗಿ ಜೊತೆ ತುಂಬಾ ಓಡಾಡ್ತಾ ಇದ್ದಾನೆ ಗುರುಗಳೇ. ನನ್ನ ಲೆಕ್ಕಾಚಾರ ಸರಿಯಾಗೇ ಇದೆ. ನನ್ನ ಚೂರ್ಣ ಕೆಲಸ ಮಾಡ್ತಾ ಇರೋದು ಸತ್ಯ. ಶಿವಾನಿ ತ್ರಿವಿಕ್ರಮ್ ಹತ್ರ ಆಗ್ತಾ ಇದ್ದಾರೆ. ಯಾಕೆ ಗುರುಗಳು ಏನು ಮಾತಾಡ್ತಾ ಇಲ್ಲ? ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ.
ಯೋಚಿಸಬೇಡ ದಿಗ್ವಿಜಯ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಒಳ್ಳೇದ? ನಿನ್ನ ಮಗ ಆಕೆ ಹಿಂದೆ ಸುತ್ತಾಡುತ್ತಿರುವನು ಎಂದರೆ ನೀನು ಅದರ ಬಗ್ಗೆ ಗಮನ ಹರಿಸಬೇಕು. ಆಕೆ ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಬಳಿ ಇರುವ ನಾಗಮಣಿಗೆ, ನಿನ್ನ ಶಕ್ತಿಯನ್ನ ಕಾಪಾಡೋದಕ್ಕೆ ಗುಣಲಕ್ಷಣಗಳು ಆಕೆ ಬಳಿ ಇದೆಯಾ ಅನ್ನೋದನ್ನ ನಾನು ಪರೀಕ್ಷೆ ಮಾಡಬೇಕು. ಅದಕ್ಕೇನ್ ಮಾಡ್ಬೇಕು ಗುರುಗಳೇ? ಅದೆಲ್ಲವನ್ನು ತಿಳಿದುಕೊಳ್ಳಲು ನನಗೆ ಹಸ್ತರೇಖೆ ಬೇಕು. ಹಸ್ತರೇಖೆ? ಯಾರ್ದು ಗುರುಗಳೇ? ಶಿವಾನಿಯ ಹಸ್ತರೇಖೆ. ದಿಗ್ವಿಜಯ, ಅದು ನಿನ್ನಿಂದ ನನ್ನ ಕೈ ಸೇರಬೇಕು. ಅದು ನನ್ನ ಕೈ ಸೇರಿದರೆ ಅವಳು ನಿನ್ನ ಮಗನಿಗೆ ಹೊಂದುತ್ತಾಳೋ ಇಲ್ಲವೋ ಎನ್ನುವುದನ್ನು ನಾನು ಸ್ಪಷ್ಟಪಡಿಸುತ್ತೇನೆ. ಆಗ್ಲಿ ಗುರುಗಳೇ. ಒಂದು ನಿಮಿಷ. ನೀವು ಹಸ್ತರೇಖೆ ಸಂಗ್ರಹಿಸುವುದು ಯಾವುದೇ ಕಾರಣಕ್ಕೂ ಆಕೆಗೆ ಗೊತ್ತಾಗಬಾರದು. ಸರಿ ಗುರುಗಳೇ. ವಿಜಯೀ ಭವ. ಹೋಗು ದಿಗ್ವಿಜಯ, ಹೋಗು. ಆದಷ್ಟು ಬೇಗ ಶಿವಾನಿಯ ಹಸ್ತರೇಖೆ ನನ್ನ ಕೈವಶವಾದ್ರೆ ಎಲ್ಲವೂ ನನ್ನ ಕೈಯಲ್ಲೇ ಇರುತ್ತೆ. ಆ ಹಸ್ತರೇಖೆಯಲ್ಲೇ ಎಲ್ಲವೂ ಅಡಗಿದೆ. ನನ್ನ ಮೊಮ್ಮಗನಿಗೆ ಎಲ್ಲವೂ ಒಳ್ಳೆಯದಾಗುತ್ತೆ. ಯಜಮಾನರು ಶಿವಾನಿ ಹಸ್ತರೇಖೆಗಳನ್ನ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ತಗೊಂಡು ಬರಬೇಕು ಅಂತ ಹೇಳಿದ್ರು. ಈ ಕೆಲಸನ ಹೇಗೆ ಮಾಡೋದು? ಅದು ತ್ರಿಶೂಲ್ ಕೈಲಿ ತರಿಸು ಅಂತ ಹೇಳಿದ್ರು. ಇವನು ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ. ತ್ರಿಶೂಲ್, ಹಾಪ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಯ್ತು ಕಣ. ಹೇಳಪ್ಪ, ಅದೇನು ಮಾಡ್ತೀನಿ. ಯಜಮಾನರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 25 ವರ್ಷ ಆಯ್ತು. ಸಿಟಿಲಿರೋ ಬಿಸ್ನೆಸ್ ಮ್ಯಾನ್ಗೆಲ್ಲ ಗಿಫ್ಟ್ ಕೊಡೋದಕ್ಕೆ ಯೋಚನೆ ಮಾಡಿದ್ದಾರೆ. ಯಾವ ಥರ ಅಂದರೆ ಬಿಸ್ನೆಸ್ ಮ್ಯಾನ್ಗಳ ಹಸ್ತರೇಖೆ ಕೈ ಹಚ್ಚಬೇಕು ಕಣ. ಅದನ್ನೆಲ್ಲ ಚಿನ್ನದಲ್ಲಿ ಹಚ್ಚಾಕ್ಸಿ ಗಿಫ್ಟ್ ಕೊಡೋಣ ಅಂತ ಯಜಮಾನ್ರ ಐಡಿಯಾ. ಅಬ್ಬಬ್ಬಬ್ಬಬ್ಬ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಂಗಾರದ ಅಚ್ಚು ಕೊಡ್ಬೋದು, ಬಿಸ್ಕೆಟು ಕೊಡ್ಬೋದು. ಯಜಮಾನ್ರ ಹತ್ರ ದುಡ್ಡಿದೆ, ಕೊಡ್ತಾರೆ. ಏನೇ ತಪ್ಪು? ತಪ್ಪೇನಿಲ್ಲ ರೀ, ನಮ್ಮ ಮನೇಲಿ ಏನು ಬರ್ದಿಲ್ವಲ್ಲ, ಅದಕ್ಕೆ ಮಾತಾಡೋ ಯೋಗ್ಯತೆ ನಮ್ಗಿಲ್ಲ. ನೋಡ್ ಮಧು, ನಾನು ತ್ರಿಶೂಲ್ಗೆ ಏನೋ ಕೆಲಸ ಹೇಳ್ತಾ ಇದ್ದೀನಿ. ನೀನ್ ಮಧ್ಯದಲ್ಲಿ ಬಂದು ಒಗ್ಗರಣೆ ಹಾಕಿ ಹಾಳು ಮಾಡಬೇಡ. ಹೇಳಪ್ಪ, ನಾನೇನು ಮಾಡ್ಬೇಕು ಹೇಳು. ನೋಡು, ನೀನು ಶಿವಾನಿ ಹಸ್ತರೇಖೆನ ಕಲೆಕ್ಟ್ ಮಾಡಿ ತಂದು ಕೊಡ್ಬೇಕು. ಇದೇ ನಿನ್ನ ಕೆಲಸ. ಶಿವಾನಿ ಅವ್ರದ? ಹೋಗೋಣ. ಆಹಾ, ಇದು ನಸೀಬು ಅಂದ್ರೆ. ಮನೆಗೆ ಸೊಸೆಯಾಗಿ ಬರೋಳ ಹತ್ರನೇ ಕಳಿಸ್ತಾ ಇದೆಯಲ್ಲಪ್ಪ. ಹೇಳೋ, ಮಾಡೋಕ್ಕಾಗುತ್ತೇನೆ ನಿನ್ನ ಕೈಲಿ? ಏನಪ್ಪ, ನಿನ್ನ ಮಗನ ಮೇಲೆ ನಿಂಗೆ ಡೌಟಾ? ಚಿಟ್ಗೆ ಹೊಡಿಯೋಷ್ಟನ್ನು ಮಾಡಿ ಮುಗಿಸ್ಬಿಡ್ತೀನಿ. ಆದರೆ ಒಂದು ವಿಷಯ ಕಣ, ಇದು ಸರ್ಪ್ರೈಸ್ ಆಗಿರ್ಬೇಕು. ಯಾರಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಬಾರ್ದು. ನೀನೇನು ತಲೆ ಕೆಡಿಸ್ಕೊಬೇಡಪ್ಪ. ನೀನು ಅದನ್ನು ಮರ್ತ್ಬಿಡು. ನನಗೆ ಹೇಳಾಯ್ತಲ್ಲ, ಕೆಲಸ ಆಯಿತು ಅಂತಲೇ ಅನ್ಕೋ. ಇದೇ ಗೋಳಾಗೋಯ್ತು. ಏಯ್, ಏನೇ ರಾಮಾಯಣ ನಿಂದು? ಏನೋ ತ್ರಿಶೂಲ್ ಕೆಲಸ ಮಾಡಕ್ಕೆ ಕೊಟ್ರೆ ಅದಕ್ಕೂ ಅಡ್ಬಾಯ್ ಆಗ್ತಲ್ಲ. ತ್ರಿಶೂಲ್ ಹೊರಡೋ ನೀನು. ಇದೇ ತರ ಮಾತಾಡಿ ಮಾತಾಡಿ ಅಪ್ಪ ಮಗನ ನೆನ ಸಾಯಿಸ್ಬಿಡ್ತೀರಾ. ನಿನ್ನನ್ನೆಲ್ಲ ಸಾಯಿಸಕ್ಕಾಗತ್ತೆ? ನೀನು ಮಾತಾಡಿ ನಮ್ಮನ್ನು ಸಾಯಿಸ್ತಾ ಇದ್ದ ಅಷ್ಟೇ.